ಏಯ್, ಮನೆಯಲ್ಲಿ ಗೌಡ್ರು ಇಲ್ಲವೇ? ಓ, ಯಾರು ಇನ್ಸ್ಪೆಕ್ಟರ್ ಸಾಹೇಬ್ರ ಇದಾರೆ, ಬನ್ನಿ. ಗೌಡ್ರೆ, ಗೌಡ್ರೆ, ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ತಮ್ಮನ್ನು ಕಾಣೋದಕ್ಕೆ ಬಂದಿದ್ದಾರೆ ಗೌಡ್ರೆ. ಕಾಳ, ಅವನ್ಯಾವನು ಹೊಸ ಇನ್ಸ್ಪೆಕ್ಟರಾ? ಓಹೋ, ನನ್ನ ಅಳಿಯ. ತಾನೆ ತಮ್ಮಂತ ಅಳಿಯಂದಿರು ನನ್ನ ಬಲಗೈಯಾಗಿರುವಾಗ ನನ್ನ ಕ್ಷೇಮಕ್ಕೇನು ಕೊರತೆ ಇಲ್ಲ ಸಾಹೇಬರೇ. ಹಾ, ಈತ ನನ್ನ ಮೀಲಿನ ಮ್ಯಾನೇಜರ್ ನಾಗರಾಜ್ ಅಂತ. ಈತ ನನ್ನ ಗೆಳೆಯ ತಲಾಟಿ ರಂಗನಾಥ್ ಅಂತ. ಈತ ರೋಷ ದೇಶಕ್ಕೆ ಅಡ್ಡಿಯಾದ ಕುನ್ನಿಗಳ ಕಣ್ಣನ್ನು ಕಿತ್ತಿ ಅನ್ನವಿಟ್ಟ ದನಿಯ ಪ್ರಾಣ ಕ್ಷಣಕಾಲ ಬಿಡದೆ ಕಾಯುವ ನನ್ನ ಬಲಗೈ ಬಂಟ ಕಾಳ ಅಂತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾ ಗೌಡ್ರೆ, ಅದೇನು ಬರ್ಲಿಕ್ಕೆ ಹೇಳಿದ್ದೀರಂತೆ, ಕಾರಣ? ಬರಲಿಕ್ಕೆ ಹೇಳಬೇಕಾಗಿದೆ ಇನ್ಸ್ಪೆಕ್ಟರೇ. ನೀವು ಬೇರೆ ಯಾರೂ ಅಲ್ಲ, ನನ್ನ ಸೋದರಳಿಯ. ನಾನು ಹೇಳಿದಂತೆ ನೀವು ಕೇಳಿದರೆ ಬಂಗಾರದಿಂದ ಮನೆ ಕಟ್ಟಿಕೊಳ್ಳಬಹುದು. ಗೌಡ್ರೆ, ಹೌದು, ದೊಡ್ಡ ರೈತ ಎನಿಸಿಕೊಂಡ ಬಡ್ಡಿ ಮಗ ಶಿವ್ಯಾನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಾನೇ. ಹೌದು, ಈ ಕೇಸಿಗೆ ಕಣ್ಣ ಮುಚ್ಚಿ ಹಣ ಕೊಡ್ತೇವೆ. ಇನ್ಸ್ಪೆಕ್ಟರ್, ಈ ಕೇಸ ಕಿತ್ತಿ ಹಾಕಿಬಿಡು. ಇದು ನಮ್ಮದಂತ ಯಾರಿಗೆ ಗೊತ್ತಾಗಬಾರದು. ನೋಡಿ ಇನ್ಸ್ಪೆಕ್ಟರ್, ನೀವು ನಮ್ಮ ಕೇಸಿಗೆ ಕೈ ಚಾಚಿ ಬಿಟ್ರ ಚಾಚಿದ ಕೈ ಹಿಂದೆ ತಕ್ಕೊಳಕ ನಿಮ್ಗ ಪುರ್ಸತ್ತ ಸಿಗುದಿಲ್ಲ. ಪ್ರಾಣಕ್ಕೆ ಹೆದರಿ ಈ ಕೇಸ್ ಏನಾದರೂ ನೀವು ಹಿಂದೆ ಬಿಡುತ್ತೇನೆಂದರೆ ನಿಮ್ಮ ಪ್ರಾಣ ರಕ್ಷಣೆಗೆ ಈ ಕೊಳ್ಳಿ ಕಾಳ ಸದಾ ಸಿದ್ಧನೆಂದು ತಿಳಿದುಕೊಳ್ಳಿ. ಇನ್ಸ್ಪೆಕ್ಟರ್, ನಾವು ಮಾಡಿದ್ದ ಕೆಲಸ
ಸಿದ್ಧಿಯಾಗಿ ಮಾಡಿದ್ದರೆ ಸದ್ಯದಲ್ಲಿ ನೀನು ಕರ್ನಾಟಕದ SP ಆಗುತ್ತೀಯ. ಇಷ್ಟೆಲ್ಲ ನೀವು ನನ್ನನ್ನು ಬೆಂಬಲಿಸುತ್ತಿರುವಾಗ ನಾನೇಕೆ ನಿಮ್ಮ ಕೈ ಬಿಡಲಿ? ಈ ಕೇಸು ಯಾರ್ದು ಅಂತ ಮೊದಲೇ ಗೊತ್ತಿಲ್ಲ. ನಿಮ್ಮ ಹೇಳಿಕೆಯಂತೆ ಇದನ್ನು ಕಿತ್ತಾಕಿ ಬಿಡುತ್ತೇನೆ. ಓಕೆ? ಓಕೆ ಓಕೆ. ತಲಾಟಿಯವರೇ, ಇನ್ಸ್ಪೆಕ್ಟರ್ಗೆ ಶುಭ ದಿನದ ಶುಭ ವಾರ್ತೆಗಳೊಂದಿಗೆ ಅಡ್ವಾನ್ಸ್ 5 ಲಕ್ಷ ಕೊಟ್ಟು ಕಳಿಸಿಬಿಡಿ. ತಲಾಟಿ, 5 ಲಕ್ಷ ಏಕೆ? 10 ಲಕ್ಷ ಕೊಟ್ಟು ಬಿಡು ಹೋಗಲಿ. ಓಕೆ ಓಕೆ, ಕೊಟ್ಟು ಬಿಡುತ್ತೇನೆ 10 ಲಕ್ಷ ರೂಪಾಯಿ. ನೋಡ್ರಿ ಇನ್ಸ್ಪೆಕ್ಟರ್, ನೀವು 10 ಲಕ್ಷ ರೂಪಾಯಿ. ಇನ್ನು ನೀವು ನಮ್ಮ ಕೆಲಸ ಹಿಂಗೆ ಮಾಡ್ಕೊತ ಹೋದರೆ ಇದರ 4 ಪಟ್ಟು ಯಾಕೆ 10 ಪಟ್ಟು ಸಿಗುತ್ತದೆ. ತೆಗೆದುಕೊಳ್ಳಿ ಹಣವನ್ನು. ಇನ್ಸ್ಪೆಕ್ಟರ್, ಇನ್ನು ಬೇಕೆಂದರೆ ಬಾಯಿ ಬಿಟ್ಟು ಕೇಳಿ, ಹಣದ ರಾಶಿಯನ್ನೇ ತಂದು ಒಟ್ಟುತ್ತೇವೆ. ಇನ್ಸ್ಪೆಕ್ಟರ್, ನೀನು ಕೇಳಿದಾಗ ಕೇಳಿದಷ್ಟು ಹಣ ಕೊಡುವುದು ನನ್ನ ಕೆಲಸ. ನಾನು ಹೇಳಿದಾಗ ಹೇಳಿದಷ್ಟು ಕೆಲಸ ಮಾಡುವುದು ನಿನ್ನ ಕೆಲಸ. ಇದರಲ್ಲೇನಾದರೂ ತಪ್ಪಾದರೆ ಈ ನಿನ್ನ ಖಾಕಿ ಬಟ್ಟೆನೂ ಉಳಿಯೋದಿಲ್ಲ, ನೀನು ಉಳಿಯೋದಿಲ್ಲ. ನೋಡ್ರಿ, ಇನ್ಸ್ಪೆಕ್ಟರ್, ಇದೇ ನಮ್ಮ ಎಲ್ಲರ ಕೊನೆಯ ಮಾತು. ಬಿತ್ತಿದ ಬೀಜ ಆ ಬೀಜ ಕೊಡುವ ಸಸ್ಯ ಹುಟ್ಟಬೇಕು, ಹೊರತು ಬೇರೆ ಗಿಡ ಹುಟ್ಟುವುದಿಲ್ಲ. ಗೌಡ್ರೆ, ಮಾವ ನೆನೆಸಿಕೊಂಡ ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ. 7 ಹಳ್ಳಿಯ ಒಡೆ ನೆನೆಸಿಕೊಂಡ ನಿನ್ನ ಸಿರಿಲಕ್ಷ್ಮಿಯ ವರದಾಸ್ತ ಸದಾ ನನ್ನ ಮಸ್ತಕದ ಮೇಲೆ ಇರುತ್ತದೆ ಅಂದರೆ ಅದು ನನ್ನ ಭಾಗ್ಯ. ಬರ್ತೀನಿ ಗೌಡ್ರೆ. ಗೌಡ್ರೆ, ಖಾಕಿ ಬಟ್ಟಿ ಅಂತೂ ನಮ್ಮ ವಶಕ್ಕೆ ಬಿತ್ತು. ಪ್ರಸಂಗ ಬಿದ್ದರೆ ಯಜಮಾನರೇ ನೀವೇ ಆಗಿ ಬಿಡ್ರಂತೆ. ಖಾದಿ ಯಜಮಾನರಷ್ಟೇ ಏಕೆ ನಾಗರಾಜ್? ಪ್ರಸಂಗ ಬಿದ್ದರೆ ಆ ಕೈಲಾಸದ ಪರಶಿವನ ಯಜಮಾನ ಕೂಡ ಆಗತೀನಿ. ಅದಕ್ಕೆ ನಿನ್ನಂತ ಗೆಳೆಯರ ಸಹಕಾರ ನನಗಾಗಿತ್ತಬೇಕು. ಗೌಡ್ರೆ, ಜಾತಿ ಮತಗಳು ಬೇರೆ ಆದರೂ ನಾವಿಬ್ಬರು ಒಂದೇ ತಾಯಿ ಮಕ್ಕಳೆಂದು ತಿಳಿ. ಕೊಲೆ ಮಾಲೀಕನೆಂಬ ಭೇದವಿದ್ದರೂ ನಾವಿಬ್ಬರು ಸೋದರನೆಂದು ತಿಳಿ. ಒಟ್ಟಾರೆ ಒಟ್ಟಿನಿಂದ ನಡೆಯುತ್ತಿರುವ ಈ ನಿಮ್ಮ ಬೆಕ್ಕ ಸಂಸಾರಕ್ಕೆ ಯಾರಾದರೂ ಕಣ್ಣು ಹಾಕಿ ಬಳ್ಳಿ ಇಡತ್ತೇನೆಂದು ಬಂದರೆ ಅವರನ್ನು ಅದೇ ಬೆಂಕಿಯಲ್ಲಿ ಹಾಕಿ ಸುಟ್ಟು ಭಸ್ಮ ಮಾಡಿಬಿಡುತ್ತೇನೆ. ನಂಬಿಕೆ ತಾನೇ? ನಂಬಿದೆ ನಾಗರಾಜ್, ನಂಬಿದೆ. ಇಂದಿನಿಂದ ನೀನು ನನ್ನ ಒಡ ಹುಟ್ಟಿದ ಸಹೋದರ. ಆಳುಗಳಿಗೆ ಸಂಬಳವನ್ನು ತೆಗೆದುಕೊಂಡು ಹೋಗಿ ಆಳುಗಳಿಗೆ ಸಂಬಳವನ್ನು ಕೊಟ್ಟು ಶೇಂಗಾ ಖರೀದಿಗೆ ಹೋಗು. ಆಯ್ತು ಗೌಡ್ರೆ. ಕಾಳ ಹೇಳಿದನಿ, ದೊಡ್ಡ
ದೊಡ್ಡ ರೈತ ಎನಿಸಿಕೊಂಡು ಆ ಬಡ್ಡಿ ಮಗ ಶಕ್ತಿ ಇನ್ನೊಂದು ಸಾರಿ ನಮ್ಮ ಆಳುಗಳ ತಂಟೆಗೆ ಬಂದ್ರೆ ಅವನ ಗಂಟಲ ಕೊಳವಿ ಅಲ್ಲೇ ಬಿಡಿಸಿ ಬಿಸಾಕಿ ಬಿಡು. ನೋಡಿದಣಿ, ಹಿಂದೆ ಅಪ್ಪಣೆ ಕೊಟ್ಟು ಬಿಡಿ. ಅವನ ರುಂಡವನ್ನು ಕಡೆದು ಅವನ ಮಾಂಸವನ್ನು ನಾಯಿ ನರಿಗೆ ಹಾಕದಿದ್ದರೆ ನನಗೆ ಕೊಳ್ಳಿ ಕಾಳನೆ ಅಂತ ತಿಳಿಯಬೇಡಿ. ನಮಸ್ಕಾರಿಯಪ್ಪ ದಣಿ. ಓಹೋ, ದೊಡ್ಡ ರೈತ ಎನಿಸಿಕೊಂಡ ಮಾನ್ಯ ಶಿವಪ್ಪನವರು. ಬನ್ನಿ ಶಿವಣ್ಣವರೇ, ಕೂತ್ಕೊಳ್ಳಿ. ಇರ್ಲಿ ಗೌಡ್ರ, ಇರ್ಲಿ, ಇಲ್ಲೇ ಕುಳಿತುಕೊಳ್ತೀನಿಪ್ಪ. ಆಯ್ತು, ಬಂದ ವಿಷಯ ವಿಪರೀತಕ್ಕೆ ಹೋಗಿದೆ ಗೌಡರೇ. 8,000 ಕಿಮ್ಮತ್ತಿನ ಬೆಲೆ ಬಾಳುವುದಲ್ಲದೆ ಈ ವರ್ಷದ ಬೆಳೆಯ ಸ್ಪರ್ಧೆಯಲ್ಲಿ ವಿಜಯ ಸಾಧಿಸಿದ ನನ್ನ ಜೋಳದ ಗೂಡಿಗೆ ಯಾರೋ ಸದ್ದಿಲ್ಲದೆ ಬೆಂಕಿ ಹಚ್ಚಿ ಸುಟ್ಟು ಹೋಗಿದ್ದಾರೆ ಗೌಡರೇ. ಅಂದಿನಿಂದ ಇಂದಿನವರೆಗೆ ಅವರ ಸುಳಿವೇ ಸಿಗಲಿಲ್ಲ. ದೊಡ್ಡ ರೈತರಾದ ತಾವು ಏನಾದರೂ ಒಂದು ಪರಿಹಾರ ಹುಡುಕುತ್ತಾರೆಂದು ತಿಳಿದು ತಮ್ಮಲ್ಲಿಗೆ ಬಂದೆ ಗೌಡ್ರೆ. ಇದಕ್ಕೆ ಪರಿಹಾರ ನಿಧಿ ನಾನು ದೊರಕಿಸಿಕೊಡುತ್ತೇನೆ ಶಿವ. ಇದರ ಬಗ್ಗೆ ನೀನೇನು ಚಿಂತಿಸಬೇಡ. ಈಗಾಗಲೇ ನಾನು ಮೊನ್ನೆ ಇನ್ಸ್ಪೆಕ್ಟರ್ ಹಾಗೂ ಜಿಲ್ಲಾಧಿಕಾರಿಗೆ ದೂರು ಮಾಡಿ ತಿಳಿಸಿದ್ದೇನೆ. ಅದಲ್ಲದೆ ಈ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಯಾರೇ ಆದರೂ ಅವನನ್ನು ಬಂಧಿಸಿ ಹಿಡಿತನ್ನಿ ಎಂದು PSI ಸಾಹೇಬರಿಗೆ ಸಹಿತ ತಿಳಿಸಿದ್ದೇನೆ. ನೀವು ಎಂತ ಪುಣ್ಯವಂತರು ಗೌಡ್ರೆ. ನಾನು ತಮಗೆ ವಿಷಯ ತಿಳಿಸದೇ ಇದ್ದರೂ ಕೂಡ ನನ್ನ ಕೆಲಸ ಮಾಡಲು ಹತ್ತಿದರೆ ಅಂದ ಮೇಲೆ ನಿಮಗೆ ದೇವರನ್ನಲೋ ದೇವ ಮಾನವರೆಂಬಲು ಎಂಬುದು ಒಂದೂ ತಿಳಿಯದಾಗಿದೆ ಗೌಡ್ರೆ. ಆ ಭಗವಂತ ನಿಮ್ಮನ್ನು ಸದಾ ಕಾಲ ಚೆನ್ನಾಗಿ ಇಡಲೆಂದು ಆ ಶವರ ಸಿದ್ದೇಶ್ವರನಲ್ಲಿ ಬೇಡಿಕೊಳ್ತೀನಿರಿಪ್ಪ. ನಾನು ಮಾಡುತ್ತಿರುವ ಕಾರ್ಯ ಇದ್ಯಾವ ದೊಡ್ಡ ಮಾತು ಶಿವ. ಇದನ್ನು ನಾನು ಮಾಡಲೇಬೇಕಾದ ಕೆಲಸ. ಸುತ್ತಮುತ್ತಲಿನ ರೈತರಿಗೆಲ್ಲ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕೆಂದು ತಾವೆಲ್ಲರೂ ಸಂತೋಷದಿಂದ ಈ ಸ್ಥಾನಕ್ಕೆ ಕುಂಡ್ರಿಸಿರಿ ಎಂದ ಮ್ಯಾಗ ಇದನ್ನು ನಾನು ಮಾಡಲೇಬೇಕಾಗುತ್ತದೆ. ನಿಮ್ಮ ಈ ಉಪಕಾರಕ್ಕೆ ಧನ್ಯವಾದಗಳು ಗೌಡ್ರೆ, ಧನ್ಯವಾದಗಳು. 8,000 ಕಿಮ್ಮತ್ತಿನ ಬೆಲೆ ಬಾಳದ ಗೂಡು ಸುಟ್ಟು ಕಷ್ಟದಲ್ಲಿ ಕೈ ತೊಳೆದರು ನಮ್ಮನ್ನು ಈ ರೀತಿ ಸುಖವಾಗಿ ನೋಡುತ್ತೀರಿ ಅಂದ ಮೇಲೆ ಆ ದೇವರು ಕೂಡ ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ ಗೌಡ್ರೆ. ಹೃದಯದಾಗ ಅಷ್ಟೇ ಯಾಕೋ ಶಿವ, ಇನ್ನು ಮುಂದೆ ಪಾದದಿಂದ ಹಿಡಿದು ನೆತ್ತೆಯವರೆಗೂ ಉಕ್ಕುತ್ತದೆ ಶಿವ. ಇಷ್ಟೆಲ್ಲ ನಾನು ಬಡವರಿಗೆ ಮಾಡಿದರೂ ಬಡವರು ನನ್ನನ್ನು ತಪ್ಪು ಕಲ್ಪನೆ ಮಾಡಿಕೊಂಡು ಬಿಟ್ಟಿದ್ದಾರೆ ಶಿವ. ಬಡವರಿಗೆ ಬೆಲೆ ಇಲ್ಲದ ಈ ಸಮಾಜಕ್ಕೆ ಎದೆಗಟ್ಟು ನಿಂತು ಹಿಂದಿದ್ದ ಬಡವ ಮುಂದೆ ಬರಲಿ ಎಂದು ನಾನು ಸರ್ಕಾರದ ಜೊತೆ ಹೊಡೆದಾಡಿದರೆ ಜನ ನನ್ನ ತಪ್ಪು ಕಲ್ಪನೆ ಮಾಡಿಕೊಂಡು ಬಿಟ್ಟಿದ್ದಾರೆ. ಅದು ನಿನ್ನ ತಮ್ಮ ಈ ವಿಷಯದ ಬಗ್ಗೆ ನನಗೆ ವಿರೋಧವೇ ಮಾತಾಡಿಬಿಟ್ಟ. ನಾನು ಸಹಿಸಿಕೊಂಡೆ. ನಿನ್ನ ಮುಖ ನೋಡಿ ಅವನನ್ನು ಸುಮ್ಮನೆ ಬಿಟ್ಟೆ. ನನ್ನ ತಮ್ಮ ಏನೋ ಅರಿಯದ ನನ್ನ ತಮ್ಮ ಒಂದು ಮಾತನಾಡಿದರೆ ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಗೌಡ್ರೆ. ಅವನಿಗೆ ಈ ತಿದ್ದಿ ಬುದ್ಧಿ ನಾನು ಹೇಳ್ತೀನಿ ಅಪ್ಪ ಗೌಡ್ರ. ಬುದ್ಧಿ ಹೇಳಾಕ ಹೋದರ ಗುದ್ದಾಡ್ತೀನಿ ಅನ್ನೋ ಜನಕ ಏನು ತಿದ್ದಿ ಬುದ್ಧಿ ಹೇಳ್ತೀಯೋ ಶಿವ. ನನ್ನಂತ ಅರ್ಧ ಮರ್ಧ ಬುದ್ಧಿ ಇರುವ ಮನುಷ್ಯ ಇದ್ರ ಕಾಲಿಗೆ ಎದಿಗೆರೆ ವಾದರೆ ಹೋಗ್ತಾರ. ಕುಲಕರ್ಣಿಯವರೇ, ಒದ್ದಿದರೂ ಆಗಲಿ ಗುದ್ದಿದರೂ ಆಗಲಿ ಹಿರಿಯರಾದ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತದೆ. ಹಾ ಗೌಡ್ರೆ, ಇನ್ನೊಂದು ವಿಷಯ. ಈ ವರ್ಷದ ಬೆಳೆಯೆಲ್ಲ ಮಣ್ಣು ಪಾಲಾಗಿ ಹೋಯಿತು. ಕೊಡತಕ್ಕಂಥ ಹಣದ ವ್ಯವಹಾರವೆಲ್ಲ ಹಾಗೇ ನಿಂತು ಹೋಯಿತು. ಅದಕ್ಕೆ ನೀವು ಏನಾದರೂ ದೊಡ್ಡ ಮನಸ್ಸು ಮಾಡಿ ನನಗೆ 1 ಲಕ್ಷ ರೂಪಾಯಿ ಕೊಟ್ಟರೆ
ಬರುವ ಬೆಳೆಯಲ್ಲಿ ನಿಮ್ಮ ಹಣವನ್ನು ಕೊಟ್ಟು ಋಣಮುಕ್ತನಾಗುತ್ತೇನೆ ಗೌಡ್ರೆ, ಋಣಮುಕ್ತನಾಗುತ್ತೇನೆ. ಇದ್ಯಾವ ದೊಡ್ಡ ಮಾತು ಹೇಳ್ತಿ ಶಿವ? ನೀನು ಬೇಡಿದಾಗ ಬೇಡಿದಷ್ಟು ಹಣ ಕೊಡಲು ಈ ರುದ್ರೇಗೌಡ ಸಿದ್ಧನಿರುವಾಗ ಈ ಮಾತನ್ನು ನೀನು ಹೆದರಿ ಕೇಳಬೇಕೆ? ತಲಾಟಿಯವರೇ, ಕೊಟ್ಟು ಕಳಿಸಿಬಿಡಿ 1,00,000 ರೂಪಾಯಿನ. ಆಯ್ತ್ರಿ ಗೌಡ್ರೆ, ಕೊಡುತ್ತೇನೆ. ತಮ್ಮ ಶಿವಣ್ಣ, ತೆಗೆದುಕೋ ಹಣವನ್ನು. ನಾವು ಕೊಡುತ್ತಿರುವುದು ನಿನಗ ಸಾಲವಲ್ಲಪ್ಪ, ಸಾಲದ ರೂಪದಲ್ಲಿ ಶರ್ಪ. ಇದನ್ನು ಆಡಿಸುತ್ತಾ ತಾಡಿಸುತ್ತಾ ಗೌಡರಿಗೆ ತಂದು ಕೊಟ್ಟರೆ ಬರೇ ಶರ್ಪ. ಗೌಡರನ್ನು ಮರೆತು ಮನೆಯಲ್ಲಿ ಮಲಗಿದರೆ ಅದು ಒಂದು ದಿನ ನಿನಗೆ ಕಾಳಿಂಗ ಸರ್ಪವಾಗಿ ಕಚ್ಚುತ್ತದೆ, ಎಚ್ಚರ. ಕುಲಕರ್ಣಿಯವರೇ, ಕಚ್ಚದಂತೆ ಎಚ್ಚೆತ್ತುಕೊಂಡು ಬಂದ ದಾರಿಯಿಂದ ಮರಳಿ ಮನೆಗೆ ಕಳಿಸಿಕೊಡುತ್ತೇನೆ. ಅದರ ಬಗ್ಗೆ ಚಿಂತಿಸಬೇಡ್ರಿ ಗೌಡ್ರೆ. ಹಾಗಾದರೆ ಇಲ್ಲೊಂದು ಸಹಿ ಹಾಕಿ ಹೋಗಿ. ಆಯ್ತು ಕುಲಕರ್ಣಿಯವರೇ. ನಾನಿನ್ನು ಬರುತ್ತೇನೆ ಗೌಡ್ರೆ. ಹೋಗು ಹೋಗು ಬೆಪ್ಪ ಶಿವ, ಹೋಗು. ನಾನು ಕೊಟ್ಟಿರುವ ಹಣ ನಿನ್ನ ಸಂಸಾರಕ್ಕಲ್ಲ, ನಿನ್ನ ಮನೆ ಸರ್ವನಾಶ ಮಾಡುವುದಕ್ಕೆ. ಇವತ್ತು ಮೊದಲ ಬಾರಿಗೆ ನಿನ್ನ ಮನೆ ಪ್ರವೇಶಿಸಿದ ನನ್ನ ಹಣ ಕಾಳಿಂಗ ಸರ್ಪವಾಗಿ ನಿನ್ನೆಲ್ಲ ಆಸ್ತಿಯನ್ನು ಕತ್ತುವುದಕ್ಕೆ. ದೊಡ್ಡ ರೈತ ಎನಿಸಿಕೊಂಡು ಗುಡ್ಡದ ಆಕಾರಕ್ಕೆ ಬೆಳೆಸಿದ ನಿನ್ನ ತಮ್ಮನನ್ನು ನನ್ನ ಕಾಲಡಿಯಲ್ಲಿ ಹಾಕಿ ತುಳಿದು ಒಂದರ ಹಿಂದೊಂದರಂತೆ ನಿನ್ನೆಲ್ಲ ಸರ್ವಾಸ್ತಿಯನ್ನು ಬೆಂಕಿ ಹಚ್ಚುವುದಕ್ಕೆ. ಅದೇ ಬೆಂಕಿಯಲ್ಲಿ ನಿನ್ನ ಹೆಂಡತಿಯನ್ನು ಸಾಲ ಕಿತ್ತಾಕಿ ಸುಟ್ಟು ದಿಟ್ಟ ಪುಡಾರಿ ಗೌಡ ಎನಿಸಿಕೊಳ್ಳದಿದ್ದರೆ ನನ್ನ ಹೆಸರು ರುದ್ರೇಗೌಡನೇ ಅಲ್ಲ. ಹೇಳಿದನಿ ಹೋಗಲೇ ಸರಾಯಿ ಅಂಗಡಿ ಸಲಾಯಿ ಬಾಟ್ಲಿಯನ್ನು ಸರಿಯಾಗಿ ಲೋಡ್ ಮಾಡಿ ಕಳಿಸಿ ಚೆನ್ನನಿಗೆ ಜೀಪ್ ತೆಗೆದುಕೊಂಡು ಆಫೀಸಿಗೆ ಬರಲಿಕ್ಕೆ ಹೇಳು. ಲಾರಿ ಹಿಂದೆ ನಾವು ಭದ್ರತೆಗಾಗಿ ಹೋಗೋಣಂತೆ. ಹೌದು ದಣಿ, ನಮ್ಮ ಕಂಟ್ರಿ ಸಾರಾಯಿ ಗಾಡಿಗೆ ಯಾವನಾದರೂ ಪುಡಾರಿ ಪೊಲೀಸ್ ನನ್ನ ಮಗ ಅಡ್ಡ ಬಂದಿದ್ದೆ ಆದರೆ ಅದೇ ಗಾಡಿಯ ಮುಂದೆ ಅವನನ್ನು ಅಡ್ಡ ಹಾಕಿ ಕತ್ತರಿಸಿ ಬಿಡದಿದ್ದರೆ ನನಗೆ ಕೊಳ್ಳಿ ಕಾಳನೆ ಅಂತ ತಿಳಿದುಕೊಳ್ಳಬೇಡಿ. ನಾನಿನ್ನ ಹೋಗಿ ಬರುತ್ತೇನೆ. ತಲಾಟಿ, ತಲಾಟಿ ಗೌಡರೇ, ಇನ್ನೇನು ಕೇಳುತ್ತೀರಿ? ತಲಾಟಿ, ನಾವು ಕೈ ಇಟ್ಟ ಕೆಲಸ ಎಲ್ಲ ಲೂಟಿ. ನೋಡ್ರಿ ಗೌಡರೇ, ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳೋಣ.